ಸ್ನೇಹಿತರೆ ನಮಸ್ಕಾರ. ಕಮಲಾಕರ್ ಭಟ್ ಈ ಸ್ವಾಮೀಜಿಯನ್ನು ನೀವು ಎಲ್ಲರೂ ಕೂಡ ನೋಡಿರಬಹುದು. ಹೆಚ್ಚಾಗಿ ದಿನ ಬೆಳಗಾದರೆ ಸಾಕಷ್ಟು ಚಾನೆಲ್ಗಳಲ್ಲಿ ನ್ಯೂಸ್ಗಳಲ್ಲಿ ಈತ ನಿಮ್ಮ ಭವಿಷ್ಯವನ್ನು ಹೇಳ್ತೀನಿ, ನಿಮ್ಮ ಭವಿಷ್ಯ ಈ ರೀತಿ ಆಗಿದೆ ಅಂತ ಹೇಳ್ತಾ ಇದ್ದ. ಇಂತಹ ಒಂದು ವ್ಯಕ್ತಿಯ ಭವಿಷ್ಯವನ್ನು ಈಗ ಜನರು ಹೇಳ್ತಾ ಇದ್ದಾರೆ, ನಾವೇ ಅವನ ಭವಿಷ್ಯವನ್ನು ನಿರ್ಮಿಸ್ತೀವಿ, ಅವನನ್ನು ನಮ್ಮ ಕೈಗೆ ಕೊಡಿ ಅಂತ ಹೇಳ್ತಾ ಇದ್ದಾರೆ, ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾತಕ್ಕೆ? ಈ ಒಂದು ಕಾರಣವನ್ನು ಕೇಳಬೇಕಂದ್ರೆ ಈ ವಿಡಿಯೋ ಕೊನೆವರೆಗೂ ವಾಚ್ ಮಾಡಬೇಕು. ಈ ಕಮಲಾಕರ್ ಭಟ್ ಸ್ವಾಮೀಜಿಯಿಂದ ಒಂದು ಕೊಲೆನೇ ಆಗಿಬಿಟ್ಟಿದೆ, ಆ ಕೊಲೆಗೆ ಕಾರಣಕರ್ತ ಆಗಿದ್ದಾನೆ. ಹಾಗಾದರೆ ಸ್ನೇಹಿತರೆ, ಯಾತಕ್ಕೆ ಈ ರೀತಿ ಕಾರಣನಾದ, ಏನಿದೆ ವಿಷಯ? ಈ ಕಮಲಾಕರ್ನ ಭಟ್ ಕೇಸ್ ಯಾವ ರೀತಿಯಾಗಿ ಟ್ವಿಸ್ಟ್ ಕೊಟ್ಟಿದೆ? ಈಗಾಗಲೇ 1 ಕೋಟಿ ಪರಿಹಾರವನ್ನು ಕೇಳಲಾಗ್ತಾ ಇದೆ. ಯಾತಕ್ಕೆ? ಎಲ್ಲವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ಬೆಳೆಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಒಂದು ಹೆಣ್ಣಿಗಾಗಿ ಒಂದು ಕೊಲೆನೇ ಆಗಿಬಿಟ್ಟಿದೆ, ಅದು ಈ ಕಮಲಾಕರ್ ಭಟ್ ಒಂದು ಕಾರಣಕರ್ತನು ಕೂಡ ಆಗಿದ್ದಾನೆ. ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸ್ನೇಹಿತರ, ಈ ಕಹಾನಿ ಸ್ಟಾರ್ಟ್ ಆಗೋದೇ ಸುಚಿತ್ರಾ ಎನ್ನುವಂತಹ ಮಹಿಳೆಯಿಂದ. ಹೌದು, ಈ ಸುಚಿತ್ರಾ ಇವರ ಗಂಡ ಮಹೇಶ್ ಅಂತ. ಸೊ ಇವರು ಮೂಲತಃ ಉತ್ತರ ಕನ್ನಡದ ಸಿದ್ದಾಪುರ ಅವರಗುಪ್ಪ ಗ್ರಾಮದವರು. ಇನ್ನು ಮಹೇಶ್ ಅವರು, ಇವರ ಗಂಡ, ಬೆಂಗಳೂರಿನ ಹೋಟೆಲ್ ಒಂದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ರಂತೆ. ಇವರಿಬ್ಬರು ಕೂಡ ಪರಸ್ಪರ ಪ್ರೀತಿಸಿ 15 ವರ್ಷಗಳಾಗಿತ್ತು. ಈಗ ಮದುವೆ ಆಗಿದ್ದಾರೆ. 15 ವರ್ಷಗಳ ಹಿಂದೆನೇ ಮದುವೆ ಆಗಿದ್ದಾರೆ. ಅವರಿಗೊಂದು ಹೆಣ್ಣು ಮಗು ಕೂಡ ಮೊದಲಿಗೆ ಆಯಿತು. ಸೊ 2 ವರ್ಷಗಳು ಮದುವೆ ಆದ ತಕ್ಷಣ ಒಂದು ಚೆನ್ನಾಗಿಯೇ ಸಂಸಾರ ನಡೀತಾ ಇತ್ತು. ಆ ನಂತರ ಅವರ ಕೈಗೆ ಆ್ಯಂಡ್ರಾಯ್ಡ್ ಫೋನ್ ಸಿಗತ್ತೆ. ಇವರ ಕೈಗೆ ಮೊಬೈಲ್ ಸಿಕ್ಕಿದ್ದು ಆ ನಂತರ 15 ವರ್ಷಗಳ ಹಿಂದೆ ಅಂದರೆ ನೀವು ತಿಳ್ಕೊಳ್ಳಿ. ಆವಾಗ ಹೆಚ್ಚಾಗಿ ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾಯಿದ್ರು, ಇನ್ಸ್ಟಾಗ್ರಾಮ್ ಆಗಿರಲಿ ಅಥವಾ ಟಿಕ್ಟಾಕ್ ಹೆಚ್ಚಾಗಿ ಯೂಸ್ ಮಾಡ್ತಾಯಿದ್ರು. ಇನ್ನು ಫೇಸ್ಬುಕ್ಕು ಇವರು ಕೈಗೆ ಸಿಕ್ತಂತೆ. ಆ್ಯಂಡ್ರಾಯ್ಡ್ ಫೋನ್ನಲ್ಲಿ ಸಾಕಷ್ಟು ಅವಾಗ ಇದ್ದಿರತಕ್ಕಂತಹ ಆ್ಯಪ್ಗಳನ್ನು ಬಳಕೆ ಮಾಡ್ತಾ ಇದ್ದರು. ಬಳಕೆ ಅಂದರೂ ಸಾಮಾನ್ಯವಾಗಿ ಮೊಬೈಲ್ ಸಿಕ್ಕರೆ ಮಾಡ್ತಾರೆ. ಅದರಲ್ಲಿ ಇವರು ಒಂದು ಮಟ್ಟಿಗೆ ಮುಂದುವರೆದಿದ್ರು ಅಂತ ಹೇಳಬಹುದು. ಆ ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾಯಿದ್ರು, ಹಾಗೆ ಇನ್ನಿತರ ಆ್ಯಪ್ಸ್ಗಳನ್ನು ಯೂಸ್ ಮಾಡೋದನ್ನು ಈ ಮಹೇಶ್ ಅವರು ಕಂಡು ಅವಾಗ ಯೂಸ್ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಅದನ್ನು ನೆಗ್ಲೆಕ್ಟ್ ಮಾಡಿ ಬಿಟ್ಟಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಕೆಲಸ ಬೇರೆ ಮಾಡ್ತಾ ಇದ್ರಲ್ವ, ಹೀಗಾಗಿ ಅವ್ರ ಹತ್ರ ಅಷ್ಟೊಂದು ಗಮನ ಕೊಟ್ಟಿರಲಿಲ್ಲ. ಆಗ ಈಕೆ ಈ ಮೊಬೈಲ್ನಲ್ಲಿನೇ ಫೇಸ್ಬುಕ್ನಲ್ಲಿನೇ ಹೆಚ್ಚಿನ ಒಂದು ಗಂಡು ಮಕ್ಕಳ ಒಂದು ಫ್ರೆಂಡ್ ರಿಕ್ವೆಸ್ಟ್ ಆಗಿರಲಿ, ಅವರ ಜೊತೆಗೆ ಸ್ನೇಹ, ಮೆಸೇಜು, ಚಾಟಿಂಗು ಈ ರೀತಿ ಎಲ್ಲವೂ ಕೂಡ ನಡೀತಾ ಇತ್ತಂತೆ. ಇನ್ನು ಮಹೇಶ್ ಅವರು ಮನೆಗೆ ಬಂದರೆ ಈ ಸುಚಿತ್ರಾ ಅವರು ನೀನು ಬೆಂಗಳೂರಿಗೆ ಹೋಗು ಅಂತಾನೆ ಹೇಳ್ತಾ ಇದ್ರು. ಆದರೆ ಈ ಮಹೇಶ್ ಅವ್ರಿಗೂ ಒಂದು ಸಮಸ್ಯೆ ಕೂಡ ಕಾಡ್ತಾ ಇತ್ತು. ಹೆಚ್ಚಾಗಿ ಈಕೆ ಗಂಡಸರೊಂದಿಗೆ ಚಾಟಿಂಗ್ ಮಾಡೋದು, ಮೆಸೇಜ್ ಮಾಡೋದು ಈ ರೀತಿ ಎಲ್ಲವೂ ಕೂಡ ಇತ್ತಲ್ವ, ಅವರ ಗಮನಕ್ಕೂ ಕೂಡ ಬಂದಿತ್ತು. ಹೀಗಾಗಿ ಅದರ ಪರವಾಗಿ ಜಗಳ ಕೂಡ ಆಗಿತ್ತಂತೆ ಅವರ ಮಧ್ಯದಲ್ಲಿ. ಈ ರೀತಿ ನೀವು ಮಾಡೋದು ತಪ್ಪಾಗತ್ತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವರ ಮಧ್ಯದಲ್ಲಿನೇ ಈ ರೀತಿ ಜಗಳ ಆದ ಕಾರಣಕ್ಕಾಗಿ ಆಕೆ ಹೇಳ್ತಾ ಇದ್ಳು ಮಹೇಶ್ ಅವರಿಗೆ, ನೀನು ಬೆಂಗಳೂರಿಗೆ ಹೋಗು, ಕೆಲಸ ಮಾಡು, ನೀನು ಹೋಗು ಅಂತ ಒತ್ತಾಯ ಮಾಡಿ ಕಳಿಸ್ತಾ ಇದ್ರಂತೆ. ಸೊ ಹಾಗೆ ಈ ಮಹೇಶ್ ಅವ್ರಿಗೂ ಕೂಡ ಸಾಮಾನ್ಯವಾಗಿ ಡೌಟ್ ಬರೋದೇ ಅಲ್ವಾ. ಮಹೇಶ್ ಅವರು 2 ತಿಂಗಳಿಗೊಮ್ಮೆ 3 ತಿಂಗಳಿಗೊಮ್ಮೆ ಮನೆಗೆ ಬರೋದು, ಊರಿಗೆ ಬಂದು ಮನೆಯಲ್ಲಿ ವಾಸವಾಗಿರೋದು, ಹೀಗೆ ಮಾಡ್ತಾ ಹೋಗಿದ್ದೆ. ಆದರೆ ಆಕೆಯ ಕೆಲಸ ಆಗೋದಿಲ್ವಾ. ಹೀಗಾಗಿ ಅವತ್ತನನ್ನು ಆದಷ್ಟು ಬೇಗನೆ ನೀನು ಬೆಂಗಳೂರಿಗೆ ಹೋಗು, ಇಲ್ಲಿರಬೇಡ, ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಒತ್ತಾಯವಾಗಿ ಫೋರ್ಸ್ ಮಾಡಿ ಕಳಿಸೋದು ಈ ರೀತಿ ನಡೀತಾನೆ ಇತ್ತಂತೆ. ಇದೇ ಕಾರಣಕ್ಕಾಗಿ ಜಗಳಗಳು ಆಗ್ತಾ ಇತ್ತಂತೆ ಮೇಲಿಂದ ಮೇಲೆಗೆ. ಇನ್ನು ಮುಖ್ಯವಾದ ಪಾಯಿಂಟ್ಗೆ ನಾವು ಬರೋದಾದರೆ, ಈ ಸುಚಿತ್ರಾ ಎನ್ನುವಂತಹ ಮಹಿಳೆ, ಅವರಿಗಿಬ್ಬರು ಹೆಣ್ಣು ಮಕ್ಕಳಂತರೂ ಇರ್ತಾರೆ. ಸೊ ಈ ಇಬ್ಬರು ಹೆಣ್ಣು ಮಕ್ಕಳನ್ನು 6 ತಿಂಗಳ ಹಿಂದೆ ಸಿದ್ದಾಪುರದಿಂದ ಡೈರೆಕ್ಟು ಶಿವಮೊಗ್ಗಗೆ ಹೋಗಿ ನೆಲೆಸಿಬಿಡ್ತಾರೆ. ಆದರೆ ಈ ಒಂದು ಮಹೇಶ್ ಅವರಿಗೆ ಏನೂ ಕೂಡ ಇದ್ರ ಬಗ್ಗೆ ಗೊತ್ತಿರೋದಿಲ್ಲ. ತದನಂತರ ಮಹೇಶ್ ಅವರಿಗೆ ಗೊತ್ತಾಗುತ್ತೆ, ಈ ಕಮಲಾಕರ್ ಭಟ್ ಎನ್ನುವಂಥವನು ಈಕೆಯನ್ನು ಅಂದರೆ ಸುಚಿತ್ರಾಳನ್ನು ಶಿವಮೊಗ್ಗದಲ್ಲಿ ಒಂದು ಮನೆ ಮಾಡಿ ಅಲ್ಲಿಯೇ ಇರಿಸಿದ್ದಾನೆ ಎನ್ನುವಂತಹ ಮಾಹಿತಿ ಸಿಗತ್ತೆ. ಅಷ್ಟೇ ಅಲ್ಲ, ಈ ಕಮಲಾಕರ್ ಭಟ್ ಆಕೆಯ ಜೊತೆಗೆ ವಾಸವಾಗಿದ್ದಾನೆ ಎನ್ನುವಂತಹ ಮಾಹಿತಿ ಕೂಡ ಆತನಿಗೆ ಸಿಗತ್ತೆ. ಆದರೆ ಈ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ನ ನಡುವೆ ಯಾವ ರೀತಿಯಾಗಿ ಭೇಟಿ ಆಯಿತು ಮೊದಲಿಗೆ ಅನ್ನೋದು ಇಲ್ಲಿವರೆಗೂ ಕೂಡ ಗೊತ್ತಾಗಿಲ್ಲ. ಆದರೆ
ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಈ ಜ್ಯೋತಿಷಿ ಇದಾನಲ್ವಾ, ಜ್ಯೋತಿಷಿನೇ ಹೇಳ್ತಿರ್ತಾನೆ. ಈ ಜ್ಯೋತಿಷ್ಯವನ್ನು ಹೇಳುವಂತಹ ಸಂದರ್ಭದಲ್ಲಿ ಈ ಸುಚಿತ್ರಾ ಅವರು ನಮ್ಮ ಗಂಡ ಹೆಂಡತಿಯ ನಡುವೆ ಈ ಸಂಬಂಧ ಸರಿಯಾಗಿ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಅವರಿಗೆ ಹೇಳ್ತಿರ್ತಾಳೆ. ಹಾಗಾದರೆ ನಮ್ಮಲ್ಲಿ ಏನು ದೋಷ ಆಗಿದೆ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಸ್ವಾಮೀಜಿ, ಹಾಗೆ ಹೀಗೆ ಅಂತ ಸಾಕಷ್ಟು ಕ್ವಶನ್ಸ್ಗಳನ್ನು ಕೇಳ್ತಿರ್ತಾರಲ್ವಾ. ಹಾಗೆ ಈಕೆಯು ಕೂಡ ಆತನನ್ನು ಕೇಳಿದ್ದಾಳೆ. ಅದೇ ರೀತಿಯಾಗಿ ಅವರ ನಡುವೆ ಪರಸ್ಪರ ಭೇಟಿ ಆಗಿದೆ. ಮುಂದಿನದೆಲ್ಲವೂ ಕೂಡ ಕತೆ ನಿಮಗೆ ಗೊತ್ತಿದೆ, ನಾನೇನು ಬಿಡಿಸಿ ಹೇಳಬೇಕಂತೇನು ಅನ್ಸತ್ತಲ್ವ. ಸೊ ಮುಂದೆ ಏನೇನಾಗುತ್ತೆ, ಅವರ ನಡುವೆ ಹೆಚ್ಚಿನ ಸ್ನೇಹ ಸಂಬಂಧವನ್ನು ಬೆಳೆಸ್ತಾರೆ. ಹಾಗೆ ಮುಂದುವರಿತಾ ಹಾಗೆ ಮುಂದುವರೆದು ಬಿಡ್ತಾರೆ. ಒಂದು ಕಡೆ ಶಿವಮೊಗ್ಗದಲ್ಲಿ ಹೋಗಿ ತಮ್ಮ ಸಂಸಾರವನ್ನೇ ಸ್ಟಾರ್ಟ್ ಮಾಡ್ತಾರೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇನ್ನು ಮಹೇಶ್ ಅವರು ಪಾಪ ಏನು ಮಾಡಬೇಕು, ಹೆಂಡತಿ ಹೀಗೆ ಮಾಡೋದಳಲ್ವಾ, ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಅವರನ್ನು ದೂರ ಇಟ್ಟು ತನ್ನ ಅಣ್ಣನ ಮನೆಯಲ್ಲಿ ವಾಸವಾಗಿದ್ರಂತೆ. ಹಾಗೆ ಈಕೆಯ ಮಗಳು ಕೂಡ ಅವರ ಹತ್ರನೇ ಇರ್ತಾಳೆ, ಅಂದರೆ ಸುಚಿತ್ರಾ ಹತ್ರನೇ ಇಬ್ಬರು ಕೂಡ ಇರ್ತಾರೆ. ಹಾಗಾಗಿ ಅದರಲ್ಲಿ ಒಬ್ಬ ಮಗಳು ಅಪ್ಪನಿಗೆ ಇಷ್ಟಪಡ್ತಿರ್ತಾಳೆ. ಅದೇ ರೀತಿಯಾಗಿ ಈ ರೀತಿ ಸುಚಿತ್ರಾ ಜ್ಯೋತಿಷಿ ಜೊತೆಗೆ ನಡ್ಕೊಳ್ಳೋದು, ಆತನ ಜೊತೆಗೆ ವಹಿವಾಟು ನಡೆಸೋದು, ಇದೆಲ್ಲವೂ ಕೂಡ ಆ ಮಗಳಿಗೆ ಇಷ್ಟ ಆಗ್ತಿರೋದಿಲ್ಲ. ಹೀಗಾಗಿ ಅಪ್ಪನಿಗೆ ಫೋನ್ ಮಾಡಿ ಕಾಲ್ ಮಾಡಿ ಸಂಪರ್ಕದಲ್ಲಿರ್ತಾಳೆ. ಹೀಗಾಗಿ ಎಲ್ಲ ವಿಷಯವನ್ನು ಆತನಿಗೆ ಹೇಳ್ತಿರ್ತಾಳೆ. ಹೀಗಾಗಿ ಈ ಮಹೇಶ್ ಅವರು ಸಾಕಷ್ಟು ಕುಸಿತಾ ಇರ್ತಾರೆ. ಯಾಕಂದರೆ ಮೊದಲೇ ಲವ್ ಮ್ಯಾರೇಜ್ ಅಲ್ವಾ, ಸೊ ನೋವಂತರೂ ಹಾಗೆ ಆಗಬಹುದು. ಹೀಗಾಗಿ ಈ ಸುಚಿತ್ರರವರು ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂತಹ ನೋವು ಆತನಿಗಿದ್ರೆ ಈ ಕಡೆ ಕಾಲ್ ಮಾಡಿ ಈ ಎಲ್ಲ ಡೀಟೇಲ್ಸನ್ನು ತನ್ನ ಮಗಳೇ ಗಂಡನಿಗೆ ಹೇಳ್ತಾ ಇದ್ದಾಳೆ ಎನ್ನುವಂಥದ್ದು ಸುಚಿತ್ರಾಳಿಗೆ ಗೊತ್ತಾಗುತ್ತೆ. ಹೀಗಾಗಿ ಆಮೇಲೆ ಟಾರ್ಚರ್ ಸ್ಟಾರ್ಟ್ ಆಗತ್ತೆ. ನಿನ್ನ ಊಟದಲ್ಲಿ ವಿಷ ಹಾಕ್ತೀನಿ, ನಿನಗೆ ಅದನ್ನು ಮಾಡ್ತೀನಿ, ಇದನ್ನು ಮಾಡ್ತೀನಿ, ಇನ್ನೊಂದು ಸಾರಿ ಹೇಳಿದ್ರೆ ನಿನ್ನ ದೂರ ಇಡ್ತೀನಿ, ನೀನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ, ಹಾಗೆ ಹೀಗೆ ಅಂತ ದಿನನಿತ್ಯವೂ ಕೂಡ ಟಾರ್ಚರ್ ಇದ್ದೇ ಇರುತ್ತೆ. ಇನ್ನು ಈ ಟಾರ್ಚರನ್ನು ತಡ್ಕೊಳ್ಳಲಾಗದೆ ಆಕೆ ತಂದೆಗೆ ಕಾಲ್ ಮಾಡ್ತಾಳೆ, ಮೆಸೇಜ್ ಮಾಡ್ತಾಳೆ, ಅಪ್ಪ ನನ್ನನ್ನು ಸೇವ್ ಮಾಡಿ ಅಂತ ಮೆಸೇಜ್ ಹಾಕಿರ್ತಾಳೆ. ಆತ ಕೂಡ ರಿಪ್ಲೈ ಮಾಡಿರ್ತಾನೆ, ಮಹೇಶ್ ಅವರು ಕೂಡ. ಸೊ ನಿನ್ನ ತಾಯಿ ಏನಾದರೂ ಮಾಡ್ಕೊಳ್ಳಿ, ನೀನು ಈ ಕಡೆ ಸಿದ್ದಾಪುರಕ್ಕೆ ಬಂದುಬಿಡು, ಸೊ ನಾವು ಒಟ್ಟಿಗೆ ಇದ್ಬಿಡೋಣ, ನಿನ್ನ ತಾಯಿ ಏನಾದರೂ ಮಾಡಿ ಹಾಳಾಗಿ ಹೋಗಲಿ ಎನ್ನುವಂಥದ್ದು ಕೂಡ ತಿಳಿಸ್ತಾರೆ. ಹೀಗಾಗಿ ಆಕೆ ಮಗಳು ಸಿದ್ದಾಪುರಕ್ಕೆ ಬರ್ತಾರೆ. ಆಕೆ ಬಂದಿದ್ದು ಸುಚಿತ್ರಾ ಹಾಗೆ ಆಕೆಯ ಗ್ಯಾಂಗ್. ಆಕೆ ಅನ್ನೋಕ್ಕಿಂತನೂ ಕಮಲಾಕರ ಭಟ್ಟನ ಗ್ಯಾಂಗ್ ಅಂತ ಹೇಳಬಹುದು. ಸೊ ಅವರೆಲ್ಲರೂ ಕೂಡ ಬಂದು ತನ್ನ ಮಗಳನ್ನು ವಾಪಸ್ ಒಯ್ಯಲಿಕ್ಕೆ ರೆಡಿ ಆಗ್ತಾರೆ. ಸೊ ಹೀಗಾಗಿ ಆತನ ಮನೆಯ ಮುಂದೆ ಬಂದು ಜಗಳಕ್ಕೆ ನಿಲ್ತಾರೆ. ಆತ ಒಂದು ಗ್ಯಾಂಗ್ ಇದೆಯಲ್ಲ, ಅದು ಚಾಕು ಚೂರಿ ಎಲ್ಲವನ್ನು ಕೂಡ ಜೊತೆ ಇಟ್ಕೊಂಡು ಬಂದಿರ್ತಾರೆ. ಆ ಸಿಚುವೇಶನಲ್ಲಿ ಈ ವಸಂತ ನಾಯಕ್ ಎನ್ನುವಂಥವರು ಮಹೇಶ್ ಅವರ ಅಣ್ಣ. ಇವರ ಜೊತೆಗೇನೆ ಕುಮಾರ್ ಎನ್ನುವಂಥವರು ಮಹೇಶ್ ಅವರ ಸ್ನೇಹಿತ, ಆಪ್ತ ಸ್ನೇಹಿತ ಅಂತ ಹೇಳ್ಬೋದು. ಹಾಗೆ ಮಹೇಶ್ ಅವರು ಅಡ್ಡಗಡ್ತಾರೆ, ನನ್ನ ಮಗಳು ನನ್ನ ಜೊತೆನೇ ಇರ್ತಾಳೆ ಎನ್ನುವಂಥದ್ದನ್ನು ವ್ಯಕ್ತಪಡಿಸ್ತಾರೆ ಅಭಿಪ್ರಾಯವನ್ನು. ಈ ಸಂದರ್ಭದಲ್ಲಿ ಅಡ್ಡಗಟ್ಟಿದಂಥವರು ವಸಂತ ನಾಯಕ್, ಕುಮಾರ್ ಹಾಗೆ ಮಹೇಶ್ ಇವರ ಮೇಲೆ ಚಾಕುವನ್ನು ಇರಲಿಕ್ಕೆ ಸಿದ್ಧರಾಗ್ತಾರೆ. ಅವರ ಟಾರ್ಗೆಟ್ ಮಹೇಶ್ ಅವರ ಆಗಿದ್ರು. ಹಾಗೆ ವಸಂತ ಅವರು ಏನು ಮಾಡ್ತಾರೆ, ಮಹೇಶ್ ಅವರಿಗೆ ಚುಚ್ಚುವಂತಹ ಸಂದರ್ಭದಲ್ಲಿ ಅಡ್ಡಗಡ್ತಾರೆ. ಹಾಗೆ ವಸಂತ ನಾಯಕ್ ಅವರಿಗೆ ಈ ಚಾಕುವಿನಿಂದ ಎರಿಯಲಾಗುತ್ತೆ. ಜೊತೆಗೆ ಅವರಿಗೆ ಸಿಕ್ಕಾಪಟ್ಟ ಚುಚ್ಚಿ ನಂತರ ಕುಮಾರ್ ಹಾಗೂ ಮಹೇಶ್ ಅವರಿಗೂ ಕೂಡ ಈ ಚಾಕುವಿನಿಂದ ಏರಿಸ್ತಾರೆ. ತದನಂತರ ಅಲ್ಲಿರ್ತಕ್ಕಂತಹ ಗ್ರಾಮಸ್ಥರು ಬಂದ ತಕ್ಷಣ ಅಲ್ಲಿಂದ ಪರಾರಿ ಆಗಿಬಿಡ್ತಾರೆ. ಯಾರದೋ ತಪ್ಪು ಯಾರಿಗೋ ಶಿಕ್ಷೆ ಎನ್ನುವಂತಹ ರೀತಿಯಲ್ಲಿ ಈ ಘಟನೆ ನಡೆದು ಬಿಡುತ್ತೆ. ಇಲ್ಲಿ ಕಾರಣ ಇದ್ದಿರತಕ್ಕಂಥದ್ದು ಮಹೇಶ್ ಹಾಗೂ ಸುಚಿತ್ರಾ ನಡುವೆ ಇರತಕ್ಕಂತಹ ಗಲಾಟೆ, ಅಥವಾ ಸುಚಿತ್ರಾ ಮತ್ತು ಕಮಲಾಕರ್ ಭಟ್ ನಡುವೆ ಇರತಕ್ಕಂತಹ ಸಂಬಂಧದ ವಿರುದ್ಧವಾಗಿ ಮಹೇಶ್ ಅವರು ನಿಂತ್ಕೊಂಡಿರ್ತಕ್ಕಂಥದ್ದು. ತನ್ನ ಮಗಳನ್ನ ತಾನು ಇಟ್ಕೊಳ್ಬೇಕನ್ನುವಂತಹ ರೀತಿಯಲ್ಲಿ ಅವರು ನಡ್ಕೊಳ್ತಾ ಇದ್ರು. ಯಾಕಂದ್ರೆ ತನ್ನ ಮಗಳು ಅವರ ಹತ್ರ ಇಷ್ಟ ಇಲ್ಲ ಇರಲಿಕ್ಕೆ, ನನ್ನ ಹತ್ರ ಇರ್ತಾಳೆ ಅನ್ನುವಂಥದ್ದು ಸುಲಭ, ತಂದೆಯ ಆಸೆ ಇದ್ದೇ ಇರುತ್ತೆ. ಸೊ ಹೀಗಾಗಿ ಆ ಮಗಳ ಆಶೆಯೂ ಕೂಡ ತಂದೆ ಜೊತೆಗೆ ಇರಬೇಕೆನ್ನುವಂಥದ್ದು. ಆದರೆ ಇದರ ನಡುವೆ ಬಲಿ ಆಗಿರೋದು ವಸಂತ ನಾಯಕ್, ಮಹೇಶ್ ಅವರ ಅಣ್ಣ. ಸೊ ಯಾರದೋ ತಪ್ಪು ಯಾರೋ ಬಲಿ ಎನ್ನುವಂತಹ ರೀತಿಯಲ್ಲಿ ಈ ಘಟನೆ ನಡೆದು ಬಿಡುತ್ತೆ. ಈ ವಸಂತ ನಾಯಕ ಅವರ ವಯಸ್ಸು 40ರಿಂದ 42 ಆಸುಪಾಸು. ಸಾಯುವಂತಹ ವಯಸ್ಸಂತರೂ ಅಲ್ವೇ ಅಲ್ಲ, ತಾನು ಮಾಡದೇ ಇರುವಂತಹ ತಪ್ಪಿಗೆ ತಾನೇ ಬಲಿ ಆದ್ರು. ಸೊ ಇಂತಹ ವಿಚಾರವನ್ನು ಕೇಳಿದಾಗ ಮನಸ್ಸು ನೋಯಿಸತ್ತೆ. ಆದರೆ ಈಕೆ ಸುಚಿತ್ರಾ ಮಹಿಳೆ ಇದ್ದಾರಲ್ವ, ಇವರ ಜೊತೆಗೆ ಕಮಲಾಕರ್ ಭಟ್, ಸೊ ಇವರ ನಡುವಿರ್ತಕ್ಕಂತಹ ಸಂಬಂಧದಿಂದ ಇಷ್ಟೆಲ್ಲ ಘಟನೆಗಳು ಆಗ್ತವೆ. ಸೊ ಒಂದು ಸಂಸಾರವೂ ಕೂಡ ಒಡೆದು ಹೋಗುತ್ತೆ. ಈ ಸಂಸಾರವನ್ನು ಸುದ್ದು ಮಾಡಬೇಕಾಗಿರ್ತಕ್ಕಂತಹ ಈ ಸ್ವಾಮಿ
ಇಂತಹ ಒಂದು ಪ್ರಕರಣಕ್ಕೆ ದಾಖಲೆ ಆಗ್ತಾನೆ. ಇನ್ನು ಸಿದ್ದಾಪುರದ ಗ್ರಾಮಸ್ಥರು ಈ ವಿಚಾರವನ್ನ ಕೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಗ್ರಾಮಸ್ಥರೆಲ್ಲರೂ ಕೂಡ ಒಗ್ಗಟ್ಟಾಗಿ ಪೊಲೀಸ್ ಠಾಣೆಗಳಿಗೆ ಹೋಗಿ ಬರೋದು ಮಾಡ್ತಾನೆ ಇದ್ದಾರೆ. ಕಮಲಾಕರ್ ಭಟ್ ಈ ರೀತಿ ಕೃತ್ಯವನ್ನ ಅವರಿಂದನೇ ಆಗಿರ್ತಕ್ಕಂಥದ್ದು. ಹೀಗಾಗಿ ಈ ವಸಂತ ನಾಯಕ್ ಅವರಿಂದನೇ ಅವರ ಕುಟುಂಬ ನಡೀತಾ ಇತ್ತು. ಈ ಒಂದು ಬಡ ಕುಟುಂಬಕ್ಕೆ 1 ಕೋಟಿ ರೂಪಾಯಿಯ ದಂಡವನ್ನ ಅವರು ಕೊಡಬೇಕು ಕಮಲಾಕರ್ ಭಟ್ ಎನ್ನುವ ರೀತಿಯಲ್ಲಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಆದರೆ ಕೊಡಬೇ ಈ 1 ಕೋಟಿ ರೂಪಾಯಿ ಅಷ್ಟೇ ಅಲ್ಲ, ಅವರಿಗೆ ತಕ್ಕ ಶಿಕ್ಷೆನೂ ಕೂಡ ಆಗಬೇಕು ಅಂತ ನಾವು ನೀವೆಲ್ಲರೂ ಕೂಡ ವಿಚಾರ ಮಾಡಬೇಕಾಗಿದೆ ಈಗ, ಹೌದಲ್ವಾ? ಇಂತಹ ಪ್ರಕರಣಗಳು ಮೇಲಿಂದ ಮೇಲೆಗೆ ಇರ್ತಾನೆ ಇರ್ತವೆ. ಹಾಗಾಗಿ ಇಂತಹ ಎಲ್ಲವೂ ಕೂಡ ಸ್ಟಾಪ್ ಆಗಬೇಕಂದ್ರೆ ಸ್ಟ್ರಾಂಗ್ಲಿ ಏನಾದರೂ ಸರ್ಕಾರ ಡಿಸಿಷನ್ ತೆಗೆದುಕೊಳ್ಬೇಕು. ಅದಕ್ಕೆ ಕಾನೂನು ಕ್ರಮ ಕೈಗೊಳ್ಳಲಾಗ್ತದೆ, ಖಂಡಿತವಾಗ್ಲೂ ಕೈಗೊಳ್ತಾರೆ. ಇದಕ್ಕೆ ಕಾರಣಕರ್ತರಾದಂಥವರು ಹಿಂದೆ ಯಾರು ಇರ್ತಾರೆ ಅವರೆಲ್ಲರನ್ನೂ ಕೂಡ ಜೈಲಿಗೆ ಎಳೆದು ತರಲಾಗ್ತದೆ. ಸೊ ಖಂಡಿತವಾಗ್ಲೂ ಈ ಎಲ್ಲ ಘಟನೆಗೆ ಪರಿಹಾರ ಸಿಗತ್ತೆ ಅಂತ ಅನಿಸ್ತಾ ಇದೆ. ಆದರೆ ಇಂತಹ ಪ್ರಕರಣಗಳ ಕೇಳಿದಾಗ ಮನಸ್ಸು ನೋಯಿಸೋದು ಖಂಡಿತ. ಸೊ ನಿಮಗೆ ಈ ವಿಷಯ ಕುರಿತಾಗಿ ಏನು ಅನಿಸುತ್ತೆ, ಈ ಸ್ವಾಮೀಜಿಯ ಕುರಿತಾಗಿ ಏನು ಅನಿಸುತ್ತೆ, ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.